ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮೇಲೂರು ಹೋಗ್ತಾ ಇದ್ದೀವಿ. ಅಕ್ಕ ಮಕ್ಕಳು ಎಲ್ಲ ಅಣ್ಣ ಬೈಕಲ್ಲಿ ಕರ್ಕೊಂಡು ಹೋದ. ನಾನು ಮತ್ತು ಬಾಲಾಜಿ ಮತ್ತು ಲಗೇಜು ಮಾತ್ರ ಇದ್ದೀವಿ. ನಾವು ಯಾವುದಾದ್ರೂ ಬೈಕ್ ಬಂದರೆ ಹತ್ಕೊಂಡು ಹೋಗೋಣ, ಇಲ್ಲ ಅಣ್ಣನೇ ವಾಪಸ್ ಬಂದು ಮುಂದೆ ಕರ್ಕೊಂಡು ಹೋಗ್ತಾನೆ ಅಂತ ವೆಯ್ಟ್ ಮಾಡ್ತಾ ಬರ್ತಾ ಇದ್ದ. ಎಸ್ ಅಲ್ಲಿಂದ ಬಂದಮೇಲೆ ನೈಟು ಓಕ್ಲಿ ಸ್ಟಾರ್ಟ್ ಆಯಿತು. ಓಕ್ಲಿ ನೀರು ತರೋಕ್ಕೆ ಬಾಲು ಮತ್ತು ಅಣ್ಣ ಮಾತ್ರ ಹೋಗಿದ್ದಾರೆ. ಅವರೆಲ್ಲರೂ ದೊಡ್ಡವ್ರು ಮಾತ್ರ ಹೋಗೋದು, ಯಾಕಂದರೆ ಸ್ವಲ್ಪ ದೂರ ಇರುತ್ತೆ, ಆಮೇಲೆ ಬರಿಗಾಲಲ್ಲೇ ಹೋಗಬೇಕು, ಮಕ್ಕಳಿಗೆ ಕಷ್ಟ ಅಂತ ಹೇಳಿ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಮೇಲೆ ದೇವರೆಲ್ಲ ಬಂದಮೇಲೆ ಅಲ್ಲಿಗೆ ಹೋಗೋಣ ಅಂತ. ದೇವ್ರಿಗೆ ಹಣ್ಣು ಕಾಯಿ ಕೊಡೋದಕ್ಕೆ ಕಾಯಿ ಇರಲಿಲ್ಲ ಅಂತೇಳಿ ಅದಕ್ಕೆ ಸುಲಿತಾಯಿದ್ರು. ನಮ್ಮ ಅದಕ್ಕೆ ಹತ್ರ ಇಸ್ಕೊಂಡು ನಾನು ಸುಲಿತೀನಿ ಅಂತೇಳಿ ನಾನು ಸುಲಿತಾಯಿದ್ದೆ. ಮ್ಯಾಕ್ಸಿಮಮ್ ಸುಲಿದೆ ಒಂದು. ನಾನು ಸ್ವಲ್ಪ ನಿಧಾನ ಸುಲಿಯೋದು, ಅದಕ್ಕೆ ತುಂಬ ಫಾಸ್ಟು ಸುಲಿಯೋದ್ರಲ್ಲಿ. ಅವರೆಲ್ಲದರಲ್ಲೂ ಫುಲ್ ಪರ್ಫೆಕ್ಟ್. ನಾವು ಕಲ್ತ್ರೆ ಬೆಟರ್ ಅಲ್ವಾ ಅಂತೇಳಿ ನಾನು ಸುಲಿತೀನಿ ಅಂತ, ಟೈಮ್ ಇತ್ತಲ್ವ ಅಂತ ಸುಲಿತಾಯಿತ್ತು. ಸೊ ಅದೆಲ್ಲ ಆದಮೇಲೆ ಬಂದೇ ಬಿಡ್ತು ಇವರು. ಸೊ ಎಲ್ಲ ಕಳಸ ತೊಗೊಂಬರ್ತಿರ್ತಾರೆ, ಅವ್ರು ಲೇಟಾಗಿ ಬರ್ತಾರೆ. ಗಾಡಿನಲ್ಲಿ ದೊಡ್ಡ ದೊಡ್ಡ ಬಕೆಟ್ಗಳಲ್ಲೆಲ್ಲ ನೀರು ತೊಗೊಂಡು ಬಂದರು ಅಲ್ಲಿಂದನೇ, ಅದನ್ನು ಸುರಿಯೋದಕ್ಕೆ ಅಂತ ಹೇಳಿ ನಾವು ಹೊರಟು. ಇವಾಗ ನೋಡಿ ಬರ್ತಾ ಇದೆ ದೇವರು. ಕಳಸದ ನೀರು ತಂದಮೇಲೆ ಎಲ್ಲ ದೇವಸ್ಥಾನಗಳ ಸುತ್ತ 3 ಸುತ್ತು ಬರ್ತಾರೆ. ಅಲ್ಲಿ ಕುಜುನ್ ಸುತ್ತ 3 ಸುತ್ತು ಬರ್ತಾರೆ. ಮತ್ತು ಅಲ್ಲಿ ತೇರಿದೆಯಲ್ಲ, ತೇರಿನ ಸುತ್ತಲೂ 3 ಸುತ್ತು ಬಂದು ಅದಾದಮೇಲೆ ಇಲ್ಲಿ ಕೊಣಕ್ಕೆ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡೋ ತನಕ ವೆಯ್ಟ್ ಮಾಡ್ತಾರೆ. ವೆಯ್ಟ್ ಮಾಡಿ ಆ ಕಳಸದ ನೀರೆಲ್ಲ ಅದರೊಳಗಡೆಗೆ ಹಾಕಿ ಅದನ್ನು ಮತ್ತೆ ಪೂಜೆ ಮಾಡಿ ನೆಕ್ಸ್ಟು ಎಲ್ಲರಿಗೂ ಓಕ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ಉತ್ಸವ ಮೂರ್ತಿಗಳಿದೆಯಲ್ಲ, ಉತ್ಸವ ಮೂರ್ತಿಗಳನ್ನೂ ಸಹ ಅಲ್ಲಿ ಒಂದು ಕಡೆ ಕೂರಿಸಿ, ಅದಕ್ಕೂ ಒಂದು ಪ್ಲೇಸ್ ಅಂತ ಇದೆ, ಅದನ್ನೆಲ್ಲನೂ ಕೂರಿಸಿ ನೆಕ್ಸ್ಟು ಓಕ್ಲಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿನ್ನೂ ತುಂಬ ಪ್ರೋಸೆಸ್ ಇದೆ. ಯಾಕಂದರೆ ಈ ಕಳಸ ತಂದಿರ್ತಾರಲ್ವ, ಇದನ್ನು ಕುರ್ಜನ ಮೇಲೊಂದು ಮತ್ತು ತೇರಿನ ಮೇಲೊಂದು ಎರಡನ್ನ ಅಲ್ಲಿಗೆ ನೀಟಾಗಿ ಫಿಕ್ಸ್ ಮಾಡಬೇಕು. ಸೊ ಹಂಗಾಗಿ ಇಲ್ಲಿಂದ ಅದನ್ನು ಹಗ್ಗದಲ್ಲಿ ಅಥವಾ ಅದನ್ನು ನೀಟಾಗಿ ಕಟ್ಕೊಂಡು ಅದನ್ನು ಮೇಕೆ ತೊಗೊಂಡೋಗಿ ಅಲ್ಲಿ ಕಟ್ತಾರೆ. ಸೊ ಅದೆಲ್ಲ ಆಗೋದಕ್ಕೆ ಒಂದು 1/4 ಗಂಟೆ, ಒಂದು 20 ನಿಮಿಷ ಅಂತೂ ನಡೆಯುತ್ತೆ. ಯಾಕಂದ್ರೆ ನೋಡಿ ಅಲ್ಲಿ ಬೇರೆ ವೆಯ್ಟ್ ಮಾಡ್ತಿರ್ತಾರೆ ಒಬ್ಬರು. ಇಲ್ಲಿಂದ ಕೆಳಗಡೆಯಿಂದ ಅದನ್ನು ಕ್ಯಾರಿ ಮಾಡಿ ಮೇಲ್ಗಡೆ ಅದನ್ನು ನೀಟಾಗಿ ಅದರೊಳಗಡೆ ಫಿಕ್ಸ್ ಮಾಡಿ ಕಟ್ತಾರೆ. ಇದು ವರ್ಷಕ್ಕೊಂದು ಸಲ ಕಳಸ ತೆಗೆದು ಅದನ್ನು ಆ ಥರ ಮಾಡೋದು. ನೆಕ್ಸ್ಟ್ ಇನ್ನೊಂದು ಕಳಸನ ತೇರಿನ ಮೇಲೆ, ತೇರು ಎಳಿತಾರಲ್ವ, ಅದನ್ನು ತೇರಿನ ಮೇಲೆ ಕಟ್ತಾರೆ. ಸೊ ಇದು ಉತ್ಸವ ಮೂರ್ತಿ ಇತ್ತಲ್ವ, ಇದನ್ನು ಇಲ್ಲಿ ಕೂರಿಸಿ ಇದನ್ನಿಲ್ಲಿ ಇನ್ನು ನೆಕ್ಸ್ಟು ಓಕ್ಲಿ ಅದನ್ನು ಇದು ಮಾಡಿಬಿಡ್ತಾರೆ, ಕವರ್ ಮಾಡಿಬಿಡ್ತಾರೆ. ಯಾಕಂದರೆ ಇಲ್ಲೆಲ್ಲ ಓಕ್ಲಿ ನಡೆಯುತ್ತಲ್ವ, ನೀರೆಲ್ಲ ಹಾರುತ್ತೆ ಅಂತ. ನೆಕ್ಸ್ಟ್ ಇದು ಫಸ್ಟ್ನೇ ಉತ್ಸವಕ್ಕೆ ಬರುತ್ತೆ. ಇಲ್ಲಿಂದ ಮೊದಲನೇ ಉತ್ಸವ ಸ್ಟಾರ್ಟು. ಈ ಥರ 5 ಉತ್ಸವಗಳು ನಡೆಯುತ್ತವೆ. ಸೊ ಇವಾಗ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಪೂಜೆ ನಡೆದ ತಕ್ಷಣವೇ ಅವ್ರು ತಂದಿರೋ ಕಳಸದ ನೀರೆಲ್ಲನೂ ಅದರೊಳಗಡೆ ಆಗಲಿ
ಮತ್ತು ಇದು ಅದ್ರ ಜೊತೆಗೆ ಇಲ್ಲಿ ಮೇಲೆ ಕಳಸ ಕಟ್ಟೋದು ಅದು ನಡೀತಾ ಇರ್ತದೆ. ಇವೆರಡೂ ಪ್ರೊಸೆಸ್ಸು ಆನ್ ದ ಟೈಮ್ ನಡೀತಾ ಇರುತ್ತೆ. ಅದಾದ ತಕ್ಷಣವೇ ಅಲ್ಲಿ ಕಳಸ ಕಟ್ಟಾದ ತಕ್ಷಣವೇ ಇಲ್ಲಿ ಇವರು ನೀರನ್ನ ಅದ್ರೊಳಗಡೆಗೆ ಹಾಕಿ ಅಂತ ಹೇಳ್ತಾರೆ. ಆವಾಗ ಸ್ವಲ್ಪ ಗಲಿಬಿಲಿಯಾಗಿ ಅವರು ಎಲ್ಲ ಹಾಕಿ ನೋಡಿ ಹಾಕಿ ನೆಕ್ಸ್ಟು ಅದು ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ನೀರಿಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಯಾಕಂದರೆ ಇದು ನಮ್ಮ ತುಂಬ ಕೆಳಗಡೆ ಹೋಗಿ ಇದು ಫಸ್ಟ್ ಹಾಕ್ಸ್ಕೊಂಡು ಪಾಸಿಟಿವ್ ವೈಬ್ಸ್ ಅಂತ ಸೊ ಹಾಕ್ಸ್ಕೊಂಡು ಎಲ್ಲರೂ ವೇಟ್ ಮಾಡ್ತಾರೆ. ಹಂಗಾಗಿ ಇರ್ತಾರೆ. ಆಮೇಲೆ ನಾವೆಲ್ಲ ಮನೆ ಮುಂದೆ ಎಲ್ಲ ಮಕ್ಕಳೆಲ್ಲ ಈ ಥರ ನೀರೆಲ್ಲ ಇಟ್ಕೊಂಡು ಅದನ್ನು ಫಸ್ಟ್ ಹಾಕ್ಸ್ಕೊಳಕ್ಕೆ ಮಕ್ಕಳು ಕೂಡ ಜಗ್ಗಿ ಅದಕ್ಕಿಂತ ಮುಂಚೆ ಇದೆಲ್ಲ ಆಗೋದಕ್ಕಿಂತ ಮುಂಚೆ ಬಣ್ಣಗಳೆಲ್ಲ ಹಾಕಿಬಿಟ್ಟು ತುಂಬ ಹಳ್ಳಿ ಸೈಡಿನಲ್ಲಿ ಇದೆ. ನಾವು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇರೋದು. ಇತ್ತೀಚೆಗೆಲ್ಲ ಬಣ್ಣಗಳು ಹಾಕ್ಕೊಂಡು ಆಟ ಆಡ್ತಿರೋದು. ಇವಾಗೆಲ್ಲ ಹಾಕಾಯಿತು. ಈಗ ಓಕ್ಲಿ ನೀರು ತೊಗೊಳೋದಕ್ಕೆ ಕಾಯ್ತಿದ್ದಾರೆ. ಈಗೆಲ್ಲ ತಂದಿದ್ರಲ್ವ, ಕಳಸ ತೊಗೊಂಡೋಗೋಕ್ಕೆ ಕೊಟ್ಟಿದ್ರಲ್ವ, ಅದನ್ನೆಲ್ಲನೂ ವಾಪಸ್ ರಿಟರ್ನ್ ಕೊಟ್ಬಿಟ್ಟು ಜಗ್ಗು ಅಥವಾ ಚೊಂಬು ಆ ಥರದ್ದು ತೊಗೊಂಡೋಗಿ ಆಟ ಆಡ್ತಾರೆ. ಯಾಕಂದರೆ ಎಲ್ಲರೂ ತಾಮ್ರದ ಬಿಂದಿಗೆಗಳು ತೊಗೊಂಡೋಗಿರ್ತಾರೆ. ಅದು ಸ್ವಲ್ಪ ವೆಯ್ಟ್ ಇರುತ್ತೆ, ಆಟ ಆಡೋದಕ್ಕೂ ಆಗೋಲ್ಲ. ಆಮೇಲೆ ಕೆಳಗಡೆ ಏನಾದರೂ ಬಿಸಾಡಿದ್ರೆ ಅದು ಆಲ್ಮೋಸ್ಟ್ ದದ್ದಾಗುತ್ತೆ, ಅದು ಹಾಳಾಗುತ್ತೆ ಅಂತೇಳಿ ಅಲ್ಲೇ ಮನೆಯವ್ರು ಯಾರು ಇರ್ತಾರಲ್ವ ಅವ್ರಿಗೆ ದೊಡ್ಡವ್ರಿಗೆ ಕೊಟ್ಬಿಟ್ಟು ನೆಕ್ಸ್ಟ್ ಇವರು ಚೊಂಬು ಅಥವಾ ಜಗ್ಗು ತೊಗೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗಿನ ಸ್ಟಾರ್ಟ್ ಆಯಿತು ನೋಡಿ. ಫುಲ್ಲು ಎಲ್ಲ ನೀರು ತೊಗೊಳಕ್ಕೆ ಫಸ್ಟ್ ನೀರು ತೊಗೊಳಕ್ಕೆ ಎಲ್ಲ ಗಲಿಬಿಲಿಯಾಗಿ ಬಿದ್ದು ಇದು ಮಾಡ್ತಾರೆ. ಇವಾಗಲಿಂದ ಹೋಗ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಅಲ್ಲೆಲ್ಲ ಹೋಗ್ಲಿ ಮುಗಿಸ್ಕೊಂಡು ಮನೆ ಹತ್ರ ಬರ್ತಿದ್ದೀವಿ. ಎಲ್ಲರೂ ಆಡಿ ಸುಮಾರು ಜನ ಮನೆಗೆ ಹೋಗಿದ್ದಾರೆ. ಇನ್ನೂ ಸ್ವಲ್ಪ ಜನ ಆಡ್ತಾನೇ ಇದ್ದರು. ಬಟ್ ನಾವು ಮಕ್ಕಳೆಲ್ಲ ಇದ್ದರು ಅಂದ್ಬಿಟ್ಟು ಬೇಗ ಹೋಗೋಣ ಅಂತ ಹೊರಟು. ಹೊರಗಡೆ ಬಂದಾಗ ಸ್ವಲ್ಪ ನೀರೆಲ್ಲ ಹಾಕಿ ಅಲ್ಲಿ ಒದ್ದೆ ಮಾಡಿಬಿಟ್ರು. ಅದಾದಮೇಲೆ ಮನೆಗೆ ಬರ್ತಾ ಇದ್ದೋ. ಬಟ್ ಅಲ್ಲಿ ನಾವು ಹಾಕ್ಸ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮನೆಗೆ ಬಂದಮೇಲೆ ಇಲ್ಲಿ ಆಡಿದ್ದೇ ಜಾಸ್ತಿ ಆಗೋಯ್ತು. ಎಲ್ಲ ನೀರೆಲ್ಲ ತುಂಬಿಟ್ಬಿಟ್ಟು ಹೋಗಿದ್ವಲ್ವ, ಅದನ್ನೆಲ್ಲ ಅಂತಂದು ಅಣ್ಣ ಅತ್ತಿಗೆಗೆ ಇವ್ರಿಗೆ ನಮಗೆ ಎಲ್ಲರಿಗೂ ಎಲ್ಲರೂ ಒದ್ದೆ ಫುಲ್ಲು. ಇಲ್ಲ ಅಲ್ಲಿ ನೋಡಿ ಅಲ್ಲಿ ಬಟ್ಟೆನೇ ಒದ್ದೆ ಆಗಿರಲಿಲ್ಲ, ಬಟ್ ಇಲ್ಲಿ ತುಂಬ ಒದ್ದೆ ಆಗೋಯ್ತು. ಆಮೇಲೆ ಮಕ್ಕಳು ಸಹ ಆಡೋಕ್ಕೆ ನಿಂತ್ಕೊಂಡ್ರಲ್ವ, ಸುಮ್ಮನೆ ಏನು ಇದು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ರೋಡಲ್ಲಿ ಹೋಗೋರಿಗೆಲ್ಲ ಹಾಕಿ ಫುಲ್ ಹೋಗ್ಲಿ ನಮ್ಮನೆ ಹತ್ರನೇ ತುಂಬಾ ಚೆನ್ನಾಗಿ ಆಡ್ಬಿಟ್ಟು ಈ ಸಲ. ಇನ್ನೇನು ಮಾಡೋದು ಅಂತ ಹೇಳಿ ಅಣ್ಣನೂ ಅಷ್ಟೇ ಫುಲ್ಲು ಚಿಕ್ಕ ಮಗು ಥರ ನಿಂತ್ಕೊಂಡು ಅವನು ಹಾಕ್ತೀನಿ ಅಂತೇಳಿ ಅವನು ಇದು ಮಾಡ್ದ. ಮೊಬೈಲ್ ಒದ್ದೆ ಆಗುತ್ತಲ್ಲ ಅಂತೇಳಿ ಇದು ಮಾಡ್ತಿದ್ದು. ಇವರು ವಾಟರ್ ಬಲೂನ್ ಒಳಗಡೆ ವಾಟರೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಇಟ್ಕೊಂಡಿದ್ರು. ಅವೆಲ್ಲ ಬೇಗ ಬೇಗ ಹೊಡೆದಾಕ್ಬಿಟ್ರಲ್ವ, ಆ ಮಕ್ಕಳೆಲ್ಲ ಅಳ್ತಿದ್ರು ಬೇಗ ಮಾಡಿಕೊಡಿ ಅಂತ. ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಹೊರಗಡೆ ಹೋಗ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ಇದು ನೀರನ್ನ ಫುಲ್ಲು ಚೆನ್ನಾಗಾಯಿತು. ಫೈನಲಿ ಹೋಗ್ಲಿ ನಮ್ಮ ಬಾಲಾಜಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡ್ರೆ ಅವ್ನು ಬಿಂದಿಗೆಯಿಂದ ನೀರು ತಂದು ಮತ್ತು ವೀಡಿಯೋ ಮಾಡಬೇಕಾದ್ರೂ ಬಿಂದಿಗೆ ಮೇಲೆ ಅಲ್ಲಿಂದ ಸುರಿದು ಆ ವಿಡಿಯೋ ಎಲ್ಲ ಮಾಡಿಸ್ಕೊಂಡಿದ್ದು. ಅದು ಚೆನ್ನಾಗಿತ್ತು. ಇಲ್ಲಿಗೆ ನಾವು ಹೋಗ್ಲಿ ತುಂಬ ಫೈನಲಾಗಿ ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿ ಹೋಗ್ಲಿ ಎಲ್ಲ ಮುಗಿಸ್ತು. ಮಕ್ಕಳು ಕೂಡ ಅವು ಎಂಜಾಯ್ ಮಾಡ್ದು. ಅಮ್ಮ ಸುಮ್ಮನೆ ಕೂತಿದೆ, ಈಗ ಸಾಕು ಹೋಗಿ ಎಲ್ಲ ಸ್ನಾನಕ್ಕೆ ಹೇಗೆ ಅಂತ ಅಮ್ಮ ಬೈತಿದೆ. ಇದೆಲ್ಲ ಆದಮೇಲೆ ನಾವೆಲ್ಲ ಫ್ರೆಶ್ ಆದೋ. ನೆಕ್ಸ್ಟು ಇವಾಗ ಹೇಳಿದ್ನಲ್ವ ದೇವ್ರುಗಳೆಲ್ಲ ಇಟ್ಟಿದ್ರಲ್ಲ ಅದೆಲ್ಲ ತೆಗೆದು ಉತ್ಸವಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಉತ್ಸವ ನಡೀತಾ ಇದೆ. ನಮ್ಮೂರಲ್ಲಿ ಇದೇ ಥರ ಕುಣಿತ ಮಾಡಿಕೊಂಡೆ ದೇವ್ರ ಹಿಂದೆ ಬರ್ತಾ ಇರುತ್ತೆ, ಮುಂದೆ ಈ ಥರ ಕುಣ್ಕೊಂಡು ಹೋಗ್ತಾ ಇರುತ್ತೆ. ಸ್ಟೆಪ್ಗೂ ಚೆನ್ನಾಗಿರುತ್ತೆ. ನಮಗಂತೂ ನೋಡೋದಕ್ಕಂತೂ ತುಂಬಾ ಖುಷಿ.
ಇವಾಗ ಕೆಳಗಡೆಯಿಂದ ಉತ್ಸವ ಬಂತಲ್ವ, ಅಲ್ಲಿಂದನೂ ಇದೇ ರೀತಿ ಡ್ಯಾನ್ಸ್ಗೆ ಸ್ಟೆಪ್ ಹಾಕ್ಕೊಂಡು ಕುಣ್ಕೊಂಡು ಬಂದರು. ಇದೇ ರೀತಿ ನಮ್ಮ ಊರಲ್ಲಿ ಪ್ರತಿ ವರ್ಷಗಳು ನಡೆಯೋದು. ತುಂಬಾ ಚೆನ್ನಾಗಿರುತ್ತೆ ಇದು ನಮಗೆ ನೋಡೋದಕ್ಕೆಲ್ಲ ಖುಷಿ. ಮಕ್ಳುಗಳು ಅಷ್ಟೇ ಇದು ನೋಡ್ತಾರೆ. ತುಂಬ ಟೈಮ್ ಆಗಿಬಿಟ್ಟಿದ್ರೆ ಎಲ್ಲ ಮಲಗಿಬಿಟ್ಟಿರ್ತಾರೆ, ಇಲ್ಲಾಂದರೆ ನೋಡ್ತಾರೆ. ಎಸ್ ಇವಾಗ ಕುಣಿತಿದ್ದಾರಲ್ವ, ಕುಣ್ಕೊಂಡು ಮತ್ತೆ ಫುಲ್ಲು ಉತ್ಸವ ಆಗೋ ತನಕನೂ ಕುಣ್ಕೊಂಡು ಹೋಗ್ತಿರ್ತಾರೆ ದೇವ್ರ ಮುಂದೆ. ಉತ್ಸವದ್ದು ಹಿಂದೆ ಬರುತ್ತೆ ಅವ್ರ ಹಿಂದೆ ಎಲ್ಲ. ಎಸ್ ಈ ರೀತಿ ಇನ್ನೇನು ಉತ್ಸವ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಉತ್ಸವ ಮಾಡ್ಕೊಂಡು ಬೆಳಗಾನ ಉತ್ಸವ ನಡೆಯುತ್ತೆ ಇವತ್ತೂ. ಇವಾಗ ನೋಡಿ ಅಲ್ಲಿ ಉತ್ಸವ ಬರೋದನ್ನೇ ವೆಯ್ಟ್ ಮಾಡ್ತಿದ್ದಾರೆ. ಮತ್ತು ಕುರ್ಚಿನ ಸುತ್ತ ಕುಣಿತಿರ್ತಾರಲ್ಲ ಅದನ್ನ ವೆಯ್ಟ್ ಮಾಡ್ತಿರ್ತಾರೆ. ಈಗ ನಮ್ಮ ಮನೆ ಹತ್ರ ಉತ್ಸವ ಬರುತ್ತೆ, ನಾವು ಇವಾಗ ಪೂಜೆ ಮಾಡಿಸ್ಕೊಂಡು ಇಲ್ಲಿಗೆ ಇವತ್ತೊಂದು ಹೋಗ್ಲಿದ್ದೆಲ್ಲ ಇದು ಉತ್ಸವ ಆದರೆ ಇವತ್ತೊಂದು ಡೇ 1 ಕಂಪ್ಲೀಟ್ ಆಗುತ್ತೆ.